ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ತೆರಳಿದ್ದಂತಹ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಆರೋಪಿಗಳು ತಪ್ಪೊಪ್ಪಿಗೆಯನ್ನ ಮಾಡಿದ್ದಾರೆ. ಪೊಲೀಸರ ಟ್ರೀಟ್ಮೆಂಟ್ ನಂತರ ನಮ್ಮದು ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಯಾಚಿಸಿದ್ದಾರೆ. ಎಲ್ಲರನ್ನೂ ನಿಲ್ಲಿಸಿ ಪೊಲೀಸರು ಕ್ಷಮೆಯನ್ನ ಕೇಳಿಸಿದ್ದಾರೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಅದನ್ನ ತೆರವು ಮಾಡೋದಕ್ಕಂತ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ರು. ಈಗಾಗಲೇ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ನಡೀತಾ ಇದೆ. ಮನೋಬಲನ ಕಡಿಮೆ ಮಾಡೋ ಒಂದು ದೃಷ್ಟಿನಲ್ಲಿ ಈ ಒಂದು ಘಟನೆ ಹಲ್ಲೆ ನಡೆದಿದೆ ಅಂತ ಸಾಬೀತಾಗಿದೆ. ಬಟ್ ಇದ್ರ ಜೊತೆಗೆ ಇನ್ನೊಂದೇನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ಇಡೀ ಸರ್ಕಾರ ಅಂದ್ರೆ ಎಲ್ಲ ಅಧಿಕಾರಿ ವೃಂದಗಳು, ಯಾವುದೇ ಇಂಜಿನಿಯರು ಮತ್ತೆ ಕಂದಾಯ ಈ ತರ ಎಲ್ಲ ಇದಕ್ಕಿಂತ ಒಂದು ಸಾರ್ವಜನಿಕ ಕೆಲಸದಲ್ಲಿ ನಿರತರಾಗಿರತಕ್ಕಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಯಾರು ಸಹಿಸಲ್ಲ ಅನ್ನೋದನ್ನ ಮಾನ್ಯ ಸಚಿವರಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಮತ್ತೆ ಮುಖ್ಯ ಆಯುಕ್ತರು ಎಲ್ಲರೂ ಜೊತೆಗೆ ಬಂದು ನಿಂತ್ಕೊಂಡು ಸಾಬೀತು ಮಾಡಿದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಮತ್ತೆ ಇನ್ನೊಂದು ಹೇಳಕ್ ಬಯಸ್ತೀನಿ, ಏನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು ಪಾದಚಾರಿ ಮಾರ್ಗದ ಒತ್ತುವರಿನ ತೆರವುಗೊಳಿಸೋ ಕಾರ್ಯ ಏನು ನಾವು ಕೈಗೊಂಡಿದೀವಿ, ಅದು ಯಾವುದೇ ಕಾರಣಕ್ಕೂ ನೀಡೋದಿಲ್ಲ, ಅದನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಧನ್ಯವಾದಗಳು. ನಿಮ್ಗೇನ ಡೌಟ್ಸ್ ಇದ್ರೆ ಕೇಳಿ ಸರ್. ನಮಸ್ತೆ, ಕೃಷ್ಣಮೂರ್ತಿ ಕ್ಯಾಬ್ ಫ್ರಮ್ ಚಿಬಿಜಿಲ್ ಆಗಿದ್ದೀನಿ. ನಮ್ಮ ಮಾಧ್ಯಮ ಮಿತ್ರರಿಂದ ನಾವೇನೇ ಗಲಾಟೆ ಆದ್ರೂ ನೀವೆಲ್ಲ ತೋರಿಸಿ ನಮ್ದು ಅನೇಕ ಒತ್ತುವರಿಗಳು ತೆರವು ಮಾಡ್ತಿರ್ತಾರೆ ನಮ್ಮ ಇಂಜಿನಿಯರ್ಸ್. ಅದು ಕಣ್ಣು ಕಾಣಲ್ಲ. ಎಲ್ಲ ವಸತಿಗೆ ಹೊಡೆದಾಗ ಮಾಡಿದಾಗ ಅವೆಲ್ಲ ಬಂದು ಅನೇಕ ಬಾರಿ ಆಗಿದೆ. ಇದು ಈಗಲೇ ಅಲ್ಲ, ಸುಮಾರು ವರ್ಷಗಳಿಂದ ಹೇಳ್ಕೊಂಡ್ ಬಂದಿದೆ. ಈ ಒತ್ತುವರಿ ಕಾರ್ಯಕ್ರಮ ನಮಗೋಸ್ಕರ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದೀನಿ. ಮಾಧ್ಯಮ ಮಿತ್ರರು ಇದನ್ನ ಎಲ್ಲ ನೋಡ್ಬಿಟ್ಟು ಮಾಡಿರೋದ್ರಿಂದ ನಮ್ಗೆ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಹಾಗೆ ನಮ್ಮ ಇಂಜಿನಿಯರ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಸಪೋರ್ಟ್ ಇರಬೇಕು. ಆಮೇಲೆ ಅಧಿಕಾರಿಗಳು, ಮೇಲಧಿಕಾರಿಗಳು ಹಾಗೂ ಸಚಿವರು ಸಹ ನಮ್ಗೆ ಸಪೋರ್ಟ್ ಕೊಡ್ತಿದ್ದಾರೆ. ಹಾಗೆ ಈ ತರ ಮುಂದುವರಿಸ್ಕೊಂಡು ನಮ್ಗೆ ಸಪೋರ್ಟ್ ಕೊಟ್ರೆ ನಾವು ಮುಂದಿನ ಚೆನ್ನಾಗಿ ಕೆಲಸ ಮಾಡ್ತೀವಿ. ಈಗ ಸರ್ ಬಂದರು ಸರ್, ಸ್ಟಾರ್ಟ್ ಆಗಿ ಶಿವಾಜಿನಗರ ವಿಭಾಗದಲ್ಲಿ ನಮ್ಮ ಸಹಾಯಕ ಪಾಲಕ ಅಭಿಯಂತರಾದ ಮಾಧವರಾವ್ ಮೇಲೆ ನಿನ್ನೆ ಫುಟ್ಪಾತ್ ಎನ್ಕ್ರೋಚ್ ಮಾಡ್ಬೇಕಾದ್ರೆ ಒಂದು ಹಲ್ಲೆ ಆಗಿದೆ. ಹಲ್ಲೆ ಮಾಡಿದವ್ರು ಯಾರು ಅಂತ ಗೊತ್ತಿದೆ. FIR ಹಾಕಿದ್ದಾರೆ. FIR ಹಾಕಿದಾಗ ಅವ್ರನ್ನ ಯಾರು ಅನಾಮಧೇಯರು ಅಂತ ಹೇಳ್ಬಿಟ್ಟು ಏನೋ ಇತರರು ಅಂತ ಹಾಕಿದ್ದಾರೆ, ಸೇರಿಸಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ದಯವಿಟ್ಟು ನಾವು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಮಾಧ್ಯಮ ಮಿತ್ರ ಪರವಾಗಿ ಯಾರು ಈಗ ಕಲ್ಪ್ರಿಟ್ಸ್ ಇರ್ತಾರೆ, ಯಾರು ಹೊಡೆದಿದ್ದಾರೆ ನಮ್ಮ ಅಭಿಯಂತರರಿಗೆ, ನಮ್ಮ ಅಫಿಷಿಯಲ್ಸ್ಗೆ, ಅವ್ರನ್ನ ಈ ಕ್ಷಣಕ್ಕೆ ಸುಮ್ಮನೆ ಇದ್ ಮಾಡಿ ಬಿಡಕ್ ಹೋಗ್ಬಾರ್ದು. ಯಾಕೆಂದ್ರೆ ನಿನ್ನೆ ಅಲ್ಲೇ ಆದ ಸಂದರ್ಭದಲ್ಲಿ ಏನೇನ್ ನಡೀತು ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ನವ್ರದ್ದೇ ಅಲ್ಲಿ CC ಕ್ಯಾಮ್ರಾ ಇದೆ. ಏಕಾಏಕಿ ಕಾರ್ನಿಂದ ಬಂದು ಎಳ್ಬಿಟ್ಟು ಹೊಡೆದಿರ್ತಾನೆ. ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾನೆ, ನಾನು ಅದು ಕನ್ನಡ ಸಂಘದ್ದು ಏನೋ ಇದನ್ನ ಫ್ಲಾಗ್ ಇದು ತೆಗ್ದಾಕ್ತಾರೆ, ಮತ್ತೆ ಇದನ್ನ ಯಾವ್ದು ದೇವಸ್ಥಾನ ಹೊಡೆದಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ದಾನೆ. ಆದ್ರೆ ಅವರೇ ನೋಡ್ಕೋಬಹುದು, ಕ್ಯಾಮ್ರಾ ಹಾಕಿರುವಂತದ್ದು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ನಮ್ಮ ಒಂದು ಹೋಮ್ ಗಾರ್ಡ್ ಇದ್ದಾರೆ, ಅವ್ರ ಹತ್ರನು ಮೊಬೈಲ್ ರೆಕಾರ್ಡ್ ಆಗಿದೆ, ಬಂದೇಡ್ಗೆ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಪೆಪ್ಪರ್ ಸ್ಪ್ರೇ ಎಲ್ಲ ಪ್ಲಾಂಡ್, ಇದು ಇಟ್ ಈಸ್ ಅ ಕೇಸ್ ಆಫ್ ಪ್ಲಾಂಡ್ ಮರ್ಡರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅಲ್ಲಿ ಒಂದು ರಾಡ್ ನ ಎಳಿಲಿಕ್ಕೆ ಹೋಗಿದ್ದಾನೆ, ಅದೇನಾದ್ರೂ ಬಂದಿದ್ರೆ ನಮ್ಮ ಇಂಜಿನಿಯರ್ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ. ಇದಕ್ಕೆಲ್ಲ ಜವಾಬ್ದಾರಿ ಹೇಗೆ? ಅವರಲ್ಲಿ ಆ ಮನೋಸ್ಥೈರ್ಯ ಬರ್ಲಿಕ್ಕೆ ಹೋಗದೆ ಇದ್ದಂಗೆ ಮುಂದೆ ಅವ್ರನ್ನ ಕಠಿಣ ಕ್ರಮ ತಗೊಳ್ಬೇಕು ಅಂತ ಪೊಲೀಸ್ನವ್ರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಅಲ್ಲಿ ಪೊಲೀಸ್ನವ್ರು ಇದ್ರು ಕೂಡ ಪೊಲೀಸ್ನವ್ರು ಯಾವುದೇ ರಕ್ಷಣೆಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಮ್ಮ ವಿಡಿಯೋದಿಂದ ಗೊತ್ತಾಗ್ತದೆ. ದಯವಿಟ್ಟು ಅವ್ರಿಗೆಲ್ಲ ಟ್ರೈನ್ ಮಾಡಿ, ಅಟ್ಲೀಸ್ಟ್ ಈಗ ಸಿಗಾಕೊಂಡಿರೋರಿಗೆ ತಮ್ಮಿಂದ ಒಂದು ಈ ತರ ಯಾರನ್ನು ಯೋಚನೆ ಕೂಡ ಮಾಡಬಾರ್ದು. ಅಧಿಕಾರಿಗಳಿಗೆ ಒಂದು ನಾವು ಎದುರಿಸ್ಬೋದು, ನಾವು ಅಡ್ಡಪಡಿಸ್ಬೋದು, ಅವ್ರು ಮಾಡ್ತಾರೆ ಕೆಲಸಗಳಿಗೆ ಅಂತ ಹೇಳ್ಬಿಟ್ಟು ಅಡ್ಡಪಡಿಸದೇ ಇದ್ದಂಗೆ ಒಂದು ಎಚ್ಚರಿಕೆ ಗಂಟೆ ಹಾಕ್ಬೇಕು.
ರೀತಿ ಒಂದು ತಮ್ಮಿಂದ ಸಾರ್ವಜನಿಕರಿಗೆ ಒಂದು ತಿಳಿ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಮಿತ್ರನವರು ಕೇಳ್ಕೊಳ್ತೇನೆ. ಹಾಗೆ ಮುಂದುವರೆದಂತೆ ಈಗ ನಾವು ಎಲ್ಲಾ ಕಡೆ ಎಂಕ್ರೋಚ್ಮೆಂಟ್ ರಿಮೂವಲ್ ಮಾಡ್ತಾ ಇದ್ದೇವೆ, ಆಲ್ರೆಡಿ ನೋಟಿಫೈ ಆಗಿದೆ. ಈ ತರ ಸಂಘಟನೆಗಳು ಅಥವಾ ಇನ್ನು ಪಬ್ಲಿಕ್ ಎಂಕ್ರೋಚ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನೋಟಿಫೈ ಮಾಡಿರೋ ರೋಡ್ ನಲ್ಲಿ ಮತ್ತೆ ಏನಕ್ಕೆ ನಾವು ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡಕ್ ಹೋಗ್ತೀವಿ? ಅವರೇ ಸ್ವಯಾರ್ಜಿತವಾಗಿ ತಗೊಳಕ್ ಹೋದ್ರೆ ನಮಗೂ ಬರ್ಡನ್ ಕಡಿಮೆ ಆಗ್ತದೆ. ನಾವು ಅದ್ರ ನಮ್ಮ ಇದರ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಆದ್ರಿಂದ ಈಗ ಏನು ಫುಟ್ಪಾತ್ ಎಂಕ್ರೋಚ್ಮೆಂಟ್ ಇದೆ, ಈ ತರ ಅವಘಡ ನಡೆದಿದೆ, ಇದಕ್ಕೆ ನಮ್ಮ ಚೀಫ್ ಕಮಿಷನರ್ ಒಂದು SOP ರಿಲೀಸ್ ಮಾಡಬೇಕು. ಪ್ರೊಟೆಕ್ಷನ್ ಸಂಬಂಧಪಟ್ಟಂಗೆ ಯಾವ ರೀತಿ ಮಾಡಬೇಕು, ಏನು ಪೊಲೀಸ್ ಪ್ರೊಟೆಕ್ಷನ್, ನಮ್ಮ BMTF ಅವರು ಎಷ್ಟು ಜನ ಇರಬೇಕು, ನಮ್ಮಲ್ಲಿ ಯಾವಾಗಲೂ JCP ಮತ್ತೆ ಟ್ರ್ಯಾಕ್ಟರ್ ಸಲಕರಣೆಗಳು ಎಲ್ಲ ರೆಡಿ ಇರ್ತದೆ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ನಮ್ಮ BMTF ಕಡೆಯಿಂದ ಒಂದು ಪ್ರೊಸೀಜರ್ ಯಾವ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸ್ನೇಹಿತರೆ, ಒಂದು ಮಾತು ಹೇಳೋದಕ್ಕೆ ನಾನು ಮರ್ತೆ. ನೋಡಿ, ಇಷ್ಟೆಲ್ಲ ಘಟನೆ ನಡೆದ ಮೇಲೆ ನಾವು ಯಾವ ಕುಮ್ಮಕ್ಕಿಂದ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶಿವಾಜಿನಗರಲ್ಲಿ ಆ ರೌಡಿಸಮ್ ಏನನ್ನು ತೋರಿಸ್ಕೊಟ್ಟಿದ್ದಾರೆ. ಆದ ಕಾರಣದಿಂದ ಬಸವರಾಜ್ ಪಡಕೋಟೆ ಏನಿದಾರೋ ಅವ್ರ ಆಸ್ತಿಯನ್ನು ಮುಟ್ಕೊಳಾಗ್ಬೇಕು, ಆವಾಗ ಇನ್ನೊಬ್ರು ಮುಂದೆ ಬರಲ್ಲ. ಅವ್ರು ಹೆಂಗೆ ಆಸ್ತಿ ಗಳಿಸಿದ್ದಾರೆ ಅನ್ನೋದನ್ನ ಅವ್ರ ಆಸ್ತಿಯನ್ನು ಮುಟ್ಕೊಳಾಕೋಬೇಕು, ಆವಾಗ ಇನ್ನೊಬ್ಬರಿಗೆ ಭಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಸರ್, ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಮಾರ್ಷಲ್ಗಳು ಇರ್ಲಿಲ್ಲ ಅಂತ ಅಂದ್ಬಿಟ್ಟು, ಅಧಿಕಾರಿಗಳು ಕೂಡ ಅದನ್ನೇ ಹೇಳಿದ್ರು, ನೌಕರ ಸಂಘದಿಂದಲೂ ಅದೇ ಬರ್ತಾ ಇದೆ, ನೀವು ಕೂಡ ಅದನ್ನೇ, ನೀವು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮೇಂಟೈನ್ ಮಾಡಿದ್ದೀರಾ. ಎಷ್ಟು ಜನ ಮಾರ್ಷಲ್ಗಳಿದ್ದಾರೆ, ಅವ್ರನ್ನ ಏನೇನು ಯೋಚನೆ ಮಾಡಿದ್ದೀರಾ? ನಿನ್ನೆ ಆ ಜಾಗದಲ್ಲಿ ಮಾರ್ಷಲ್ಗಳು ಇಲ್ಲದೇ ಇರೋದಕ್ಕೆ ಏನ್ ಕಾರಣ ಅನ್ಸುತ್ತೆ? ಮಾರ್ಷಲ್ಗಳು ಈಗ BSWM ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಿದ್ರು ಸಹಿತ ಅವ್ರಿಗೆ ಕೊಡೋ ಸಂಬಳ ಏನಿದೆ ಅದು ನಮ್ಮ BBMP ನಮ್ಮ GPA ಇಂದಾನೆ ಕಾರ್ಪೊರೇಷನ್ಗಳಿಂದಾನೆ ಅಲ್ಲಿ ಹೋಗ್ತಾ ಇರೋದು. ನಮ್ಗೆ ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಮಾರ್ಷಲ್ಸ್ ಇದ್ದಾರೆ. ಈಗ ಇದು ಮಾಡೋದಂಗೆ ಅವ್ರಿಗೆ ಬೇಸಿಕಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಅಂತ ಹಾಕಿರೋದು. ಅದು ಅಲ್ಲದೇನೆ ಆಯುಕ್ತರು ಏನ್ ಕೆಲಸ ಕೊಡ್ತಾರೆ ಅದು ಮಾಡ್ಬೇಕಂತಿದೆ. ಬಟ್ ನಿನ್ನೆ ನಡೆದ ಘಟನೆ ಸ್ಥಳದಲ್ಲಿ ಮಾರ್ಷಲ್ಸ್ ಇಲ್ಲ ಅನ್ನೋದು ಸಾಬೀತಾಗಿದೆ, ಯಾರು ಇರ್ಲಿಲ್ಲ. ಬಟ್ ಅವ್ರಿಗೆ ಇನ್ಫಾರ್ಮೇಶನ್ ಇತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಇಟ್ ಈಸ್ ದೇರ್ ಬೌಂಡೆಡ್ ಡ್ಯೂಟಿ. ನಮ್ಗೆ ಯಾವುದೇ ತರದ್ದು ಒಂದು ಪ್ರೊಟೆಕ್ಷನ್ ಇದ್ರೆ ಮಾಡ್ಬೇಕು ಅಂತ ಇದೆ. ಕಸದ ನಿರ್ವಹಣೆ ಜೊತೆ ಆಗ್ಲಿ ಯಾವುದೇ ಒತ್ತುವರಿ ತೆರವುಗಳಾಗಲಿ ಅಂತ ಇರ್ಬೇಕಂತಿದೆ. ಅವ್ರಿಗೆ ಇನ್ಫಾರ್ಮೇಶನ್ ಇತ್ತೋ ಇಲ್ಲ ಗೊತ್ತಿಲ್ಲ. ಅವ್ರು ಸಾಲಿಡ್ ವೇಸ್ಟ್ ಅದನ್ನ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ ಮೇಡಮ್. ಹಾಗಿದ್ರೆ ಅದು ಒಂಥರ ಈಗ 600ಕ್ಕೂ ಹೆಚ್ಚು ಜನ ಮಾರ್ಷಲ್ಗಳಿದ್ದಾರೆ ಅಂತಾರೆ, ನೀವು ವಾರ್ಡಿಗೆ ಒಂದೊಂದು ಮಾರ್ಷಲ್ಗಳಿದೆ ಅಂತಾರೆ. ಸೊ ಆ ಮಾರ್ಷಲ್ಗಳಿಗೆ ಸುಮ್ಮನೆ ಸಂಬಳ ಕೊಡ್ತಾ ಇದೆಯಾ? ಇಲ್ಲ ಮೇಡಮ್, ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಜನ ತಗೊಂಡು ಇಂದಿರಾ ಕ್ಯಾಂಟೀನ್ ಒಬ್ಬರೊಬ್ಬರು ಇದ್ದಾರೆ ಮಾರ್ಷಲ್ಸ್, ಪ್ಲಸ್ ಸಾಲಿಡ್ ವೇಸ್ಟ್ ಮಾರ್ಷಲ್ಸ್ ಇದ್ದಾರೆ. ಆ ರೀತಿಯಿಂದ ಒಂದು 500 ಜನ ಮೇಲಿದ್ದಾರೆ ಅನ್ಕೋತೀನಿ ನಾನಿದ್ದಾಗಷ್ಟು. ಈಗ ಎಷ್ಟೊಂದ್ ಕಡೆಯಿಂದ ಮಾಡ್ತಿದ್ದಾರೆ, ಈಗ ಆಲ್ರೆಡಿ 15-20 ದಿವಸದಿಂದ ಮಾಡ್ತಿದ್ದಾರೆ. ಅದೆಲ್ಲೂ ಕೂಡ ಆಗ್ತಾನೆ ಇರುವಂತಹ ಒಂದು ಘಟನೆ ಶಿವಾಜಿನಗರದಲ್ಲಿ ಆಗಿದೆ. ಅಂದ್ರೆ ಶಿವಾಜಿನಗರದಲ್ಲಿ ಅಂತದ್ದು ಭಯದ ವಾತಾವರಣ ಇದೆಯಾ ನಿಮ್ಮ ಆಫೀಸರ್ಸ್ಗೆ? ಇದು ಮೇಡಮ್, ಇದೊಂದು ಆಕಸ್ಮಿಕ ಘಟನೆ. ಆಕ್ಚುಲಿ ಸರ್ಕಾರಿ ನೌಕರರು ಕೆಲಸ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ GBA ಅವರು ಮಾಡುವ ಇಂಥ ಘಟನೆ ಆಗಲ್ಲ, ಜನನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇದ್ರಲ್ಲಿ ಮುಖ್ಯವಾಗಿ ಬಸವರಾಜ್ ಪಡಕೋಟೆ ಅನ್ನೋರು ಏನು ಇದ್ದಾರೆ, ಅವ್ರದೇ ಅಂಗಡಿ ಅದು, ಅವ್ರದೇ ಅಂಗಡಿ ಆಗಿರೋದ್ರಿಂದ ಸ್ವತಃ ಅವರೇ ಅದನ್ನ ಉಸ್ತುವಾರಿ ವಹಿಸಿಕೊಂಡು ಅವರ ಮಗನ ಸಮೇತ ಕರ್ಕೊಂಡ್ಬಂದು ಅಲ್ಲಿ ಪಾಲಿಕೆ ಅಧಿಕಾರಿ ನೌಕರಿಗೆ ಅಲ್ಲೇ ಮಾಡಿದ್ದಾರೆ. ಮತ್ತು ಅವ್ರ ಪಕ್ಕದಲ್ಲಿ ಅವ್ರದೊಂದು ಕಚೇರಿ, ಅದು ಸಹ ಅನಧಿಕೃತವಾಗಿ ಕಚೇರಿ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನಿನ್ನೆಲ್ಲ ನಮ್ಮ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಮತ್ತು ಅವ್ರ ಅಂಗಡಿನೂ ಬಿಡಲಿಲ್ಲ, ತಾವೆಲ್ಲ ಗೊತ್ತು. ನಾವು ಅದನ್ನ ಅರ್ಧಕ್ಕೆ ಕಾರ್ಯಾಚರಣೆನ ಮೊಟಕುಗೊಳಿಸಬಾರ್ದು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ನಂತರ ಬಂದು ನಾವೇನೊಂದು 11-12 ಅಂಗಡಿ ಇತ್ತು, ಅದನ್ನ ನಮ್ಮ ಮುಖ್ಯ ಆಯುಕ್ತರು ಮತ್ತು ನಮ್ಮೆಲ್ಲ ಇಂಜಿನಿಯರ್ಸ್ ಸಮ್ಮುಖದಲ್ಲಿ ಅದನ್ನ ಧ್ವಂಸ ಮಾಡಿ ನಾವು ಎಲ್ಲ ನಿನ್ನೆ ವಾಪಸ್ ಬಂದಿದ್ದು. ಅವ್ರು ಮಾಡ್ಕೊಂಡಂತ ಕಚೇರಿಗೆ ಯಾವುದೇ ಟ್ರೇಡ್ ಲೈಸೆನ್ಸ್ ಕೂಡ ಇಲ್ಲ. ಅದನ್ನೆಲ್ಲಾನು ಈ ಹಿಂದೆ ಇರೋ ಅಧಿಕಾರಿಗಳು ಒಂದ್ ಸ್ವಲ್ಪ ನೋಡ್ಬೇಕು. ಅದು ಟ್ರೇಡ್ ಲೈಸೆನ್ಸ್ ಎಂತ ಬರಲ್ಲ ಮೇಡಮ್. ಅದು ಸಹಕಾರ ಇಲಾಖೆ ಆಗ್ಬೋದು ಅಥವಾ ಕಾರ್ಮಿಕ ಇಲಾಖೆ ಆಗ್ಬೋದು. ಅವರು ಸಂಘಗಳಿಗೆ ಲೈಸೆನ್ಸ್ ಕೊಡೋದು ಇದು. ಅವ್ರೇನಾದ್ರು ಅದರೊಳಗೆ ಕಾಫಿ ಟೀ ಸ್ಟಾಲ್ ಬೇರೆ ಏನಾದ್ರು ಬೇಕರಿ ಇಟ್ಟಿದ್ರೆ ಅದು ನಮ್ಮ ಆರೋಗ್ಯ ಇಲಾಖೆಗೆ ಬರುತ್ತೆ. ಅದನ್ನು ನಮ್ಮ ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ ಈ ಸಭೆ. ಅವ್ರ ಹತ್ರ ಮಾಹಿತಿ ತಗೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನು ಮಾಹಿತಿ ಕೊಡ್ತೀವಿ. ಅವ್ರು ಹೇಳಿರೋದೇ ಒಂದು, ಅಲ್ಲಿ ನಡೆಸಿರೋದೇ ಒಂದು ಅಂತ ನಿನ್ನೆ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಅಂದ್ರೆ ಅಲ್ಲಿ ಬೇರೆ ಯಾವುದೋ ಒಂದು ಆಟೋಮೊಬೈಲ್ ಅಂಗಡಿ ಇಡ್ತೀನಿ ಅಂತ ಪರ್ಮಿಷನ್ ತಗೊಂಡು ಅದಾದ ನಂತರ ಅಲ್ಲಿ ಸಂಘಟನೆ ಹೌದು
ಕಟ್ಟಡ ಮಾಲೀಕರಿಗೆ ಏನ್ ಮಾಡ್ತೇನೆ, ನಾನು ಕನ್ನಡ ಪರ ಸಂಘಟನೆಯವರಾದ್ರೆ ನಾನು ಬಾಡಿಗೆ ಕೊಡಲ್ಲ ಅನ್ನೋ ಒಂದು ಇದರಿಂದ ನಾನು ಒಂದು ಖಾಸಗಿ ಅಂಗಡಿನ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಗೊಂಡಿದ್ದಾನೆ. ನಂತರ ಅದು ಕನ್ನಡ ಸಂಘಕ್ಕೆ ಉಪಯೋಗ ಮಾಡ್ಕೊಂಡಾನೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಕೆಲವರು ಯಾರೇ ಆಗಲಿ ಕಟ್ಟಡ ಮಾಲೀಕರು ಕನ್ನಡ ಸಂಘಟನೆಗಳು ಕನ್ನಡ ಸಂಘಕ್ಕೆ ಅಂದ್ರೆ ಬಾಡಿಗೆ ಕೊಡ್ತಾರೆ, ಕೊಟ್ಟಾದ್ಮೇಲೆ ಎದುರ್ತಾರೆ. ಹಾಗಾಗಿ ಅದೇನೋ ಆಗಿರ್ಬೇಕು. ಒಟ್ಟೆ ತಮ್ಮ ಏನ್ ಮಾಹಿತಿ ಬಂದಿದೆ ಅದು ನಮ್ಗೆ ಅಷ್ಟೇ ಬಂದಿರೋದು. ಅವ್ನು ತಗೊಂಡಿರೋದು ಒಂದು ವಾಣಿಜ್ಯ ವ್ಯಾಪಾರಕ್ಕೋಸ್ಕರ ತಗೊಂಡು ಕನ್ನಡ ಸಂಘಟನೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಅದು ತನಿಖೆ ನಡೀತಾ ಇದೆ ಮೇಡಮ್ ಪೊಲೀಸ್ ಇಲಾಖೆ. ಈಗ ಒಂದ್ ಕಡೆ SIR ನಡೀತಾ ಇದೆ, ಮತ್ತೊಂದ್ ಕಡೆ ಪುಷ್ಪ ತೆರವು ಕಾರ್ಯಾಚರಣೆ, ಬಿಡಾಡಿ ವಾಹನಗಳದು ಮತ್ತೆ ಕಸದ ಸ್ಪಾಟ್ಗಳ ಸರ್ವೆಗೆ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಹೆಚ್ಚು ಒತ್ತಡ ಪ್ರೆಷರ್ ಆಗ್ತಾ ಇದೆ. ಆ ಬಗ್ಗೆ ಅಧಿಕಾರಿಗಳು ನೌಕರರು ತಮ್ಗೇನಾದ್ರು ದೂರುಗಳು ಕೊಟ್ಟಿದ್ದಾರೆ, ರಿಲೀಫ್ ಸಿಗೋ ಬಗ್ಗೆ ಮನವಿ ಮಾಡ್ಕೊಳ್ಳಿ ಅಂತ? ಖಂಡಿತ ಸರ್, ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಇದು ಈಗ SIR ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಇಂಜಿನಿಯರ್ಗಳನ್ನ ತೊಡಗಿಸ್ಕೊಂಡಿದ್ದಾರೆ. ಮುಕ್ಕಾಲು ಭಾಗ ಇಂಜಿನಿಯರ್ಗಳನ್ನ SIR ನೋಡಲ್ ಅಧಿಕಾರಿಯಾಗಿ ನೇಮಿಸಿಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ತೆರವು ಕಾರ್ಯಾಚರಣೆ ಎರಡೂ ಏಕಕಾಲದಲ್ಲಿ ಮಾಡೋದ್ರಿಂದ ಬಹಳ ನಮ್ಮ ಅಧಿಕಾರಿ ನೌಕರರಿಗೆ ಮಾನಸಿಕವಾಗಿ ಕಿರುಕುಳ ಆಗ್ತಾ ಇದೆ. ಹಾಗಾಗಿ ನಾವು ಘನ ಸರ್ಕಾರನ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, 1ನೇ ತಾರೀಕುವರೆಗೂ SIR ಇದೆ. SIR ಪ್ರಕ್ರಿಯೆ ಮುಗಿದ ನಂತರ ತೆರವು ಕಾರ್ಯಾಚರಣೆಗೆ ಹೋದ್ರೆ ಆರೋಗ್ಯ ಇಲಾಖೆಯವರು ಕೈ ಜೋಡಿಸ್ಬೋದು, ಕಂದಾಯ ಇಲಾಖೆಯವರು ಕೈ ಜೋಡಿಸ್ಬೋದು, ಮತ್ತು ಇಂಜಿನಿಯರ್ ಏನ್ ಪ್ರಮುಖ ಪಾತ್ರ ಇಂಜಿನಿಯರ್ ಇಲಾಖೆ ಇದೆ, 3 ಇಲಾಖೆಯವರು ಕೈ ಜೋಡಿಸಿದ್ರೆ ಇನ್ನು ತೆರವು ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಮೊದಲನೇ ಆದ್ಯತೆ SIR ಆದ್ಮೇಲೆ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ಮಾನ್ಯ ಸಚಿವರಿಗೂ ಸಹ ತಮ್ಮ ಮುಖಾಂತರ ಮನವಿ ಮಾಡ್ಬೋದು. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಅಂತ ಮನವಿ ಮಾಡಿದ್ರು. ಅಲ್ಲ, ಅದು ಮಾನ್ಯ ಆಯ್ತು ಮತ್ತು ಸಚಿವರು ತೀರ್ಮಾನ ತೆಗೆದುಕೊಂಡು. ಸರ್, ಈಗ ನಿನ್ನೆ ಹಲ್ಲೆ ಮಾಡಿದ್ದು ಬಸವರಾಜ ಪಡಕೋಟೆ ಅವರ ಬೆಂಬಲಿಗರ ಅಥವಾ ಅಲ್ಲಿದ್ದವರು ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದವ್ರ? ಸರ್, ಅದರಲ್ಲಿ ಬಸವರಾಜ ಪಡಕೋಟೆ ಅವರ ಮಗನೂ ಸೇರ್ಕೊಂಡಿದ್ದಾನೆ. ಅವರ ಅಪ್ಪ ಮಗನೂ ಸೇರ್ಕೊಂಡವ್ರೆ ಮತ್ತು ಅವರ ಸಹಚರರು ಮತ್ತು ಅಂಗಡಿಯವರು ಒಂದು 2-3 ಇದ್ದಾರೆ ಸರ್. ಅಂಗಡಿಯವರು 2-3 ಇದ್ದಾರೆ. ಹಾಗಾಗಿ ಒಟ್ಟು 11 ಜನನ ರಾತ್ರಿನೇ ದಸ್ತಗಿರಿ ಮಾಡಿದ್ದಾರೆ. ಸ್ಟೇಷನ್ ಅಲ್ಲಿ ನಾವು ಆವೇಶದಲ್ಲಿ ಹೊಡೆದ್ವಿ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡಿದ್ದಾರೆ. ಅದು ಈಗ ಕಾನೂನು ವ್ಯಾಪ್ತಿ ಬರುತ್ತೆ. ಈಗಾಗಲೇ ಗಂಭೀರ ಪ್ರಕರಣ ಅಂದ್ರೆ ಈಗ ಇದೆ 307 ಇತ್ತು CRPC ಶಿಕ್ಷೆಯಲ್ಲಿ. ಈಗ BNS ಆಕ್ಟ್ ಅಲ್ಲಿ 109 ಇರೋದ್ರಿಂದ ಅದು ಸಹ ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. ಅವ್ರು ಏನೇ ಹೇಳಿದ್ರು ಅದು ನ್ಯಾಯಾಲಯ ಪರಿಗಣಿಸಲ್ಲ ಸರ್. ಅವ್ರಿಗೆ ಸಜಾ ಹಾಗೆ ಆಗುತ್ತೆ. ಸರ್, SOP ಫಾಲೋ ಅಪ್ ಮಾಡಿರ್ಲಿಲ್ಲ ಅಂತಂದ್ರೆ ನೀವು ಒಂದು ಪರ್ಮಿಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾವು ತೆರವು ಮಾಡ್ತಾ ಇದ್ದೀವಿ, ನಮಗೆ ಪೊಲೀಸ್ ಭದ್ರತೆ ಕೊಡಿ ಅಂತ ಕೇಳಿರ್ಲಿಲ್ಲ ಅಂತ ಪೊಲೀಸ್ ಇಲಾಖೆ ಕೆಲವು ಮಾಹಿತಿ. ಇಲ್ಲ, ಪೊಲೀಸ್ ಇಲಾಖೆ ಗಮನದಲ್ಲಿ ಬಂದೇ ಬರ್ತಾರ. ನಮೀಗ ಅದು ಶಿವಾಜಿನಗರ ಪ್ರಮುಖವಾದ ಸ್ಥಳ, ಅದರಲ್ಲೂ ರೆಸಲ್ ಮಾರ್ಕೆಟ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದ್ದಾಗ ಅಲ್ಲಿ ಸುತ್ತಮುತ್ತಲೇ ಹೊಯ್ಸಳ ಗಾಡಿ ಇರುತ್ತೆ, ಪೊಲೀಸರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಅದು ಅವ್ರಿಗೆ ಅಲ್ಲೇ ಗೊತ್ತಾಗುತ್ತಲ್ಲ. ಈಗ ನಿನ್ನೆ ಘಟನೆ ನಡೆದಂತ ಸಂದರ್ಭದಲ್ಲಿ 3 ಜನ ಇದ್ರು ಅಂತ, ಅಲ್ಲೇ ಯಾರಾದ್ರೂ ಒಬ್ಬರು ಪೊಲೀಸರು 4 ಜನ ಪೊಲೀಸರು ಇದ್ರಂತೆ. ಹಾಗಾಗಿ ಎಲ್ಲ ಕಡೆ ಹೊಯ್ಸಳ ಚೀತಾ ಎಲ್ಲ ಇರುತ್ತೆ ಮೇಡಮ್. ಅದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅತಿ ಸೂಕ್ಷ್ಮ ಪ್ರದೇಶ ಆಗಿರೋ ಪೊಲೀಸರು ಅಲ್ಲೇ ಇರ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ತರ ಸೆಕ್ಯೂರಿಟಿ ಬೇಕು ಸರ್? ಇಲ್ಲ, ಅದಕ್ಕೆ ಮೇಡಮ್ ಈಗ ಸಭೆ ಆಗ್ತಿದ್ದಂಗೆ, ತಮ್ಮ ಪತ್ರಿಕಾಗೋಷ್ಠಿ ಆಗ್ತಿದ್ದಂಗೆ ಮಾನ್ಯ ಮುಖ್ಯ ಆಯುಕ್ತರನ್ನು ಭೇಟಿ ಮಾಡಿ ನಾವು ಈಗಾಗಲೇ ಮನವಿ ಪತ್ರ ಸಿದ್ಧಪಡಿಸ್ಕೊಂಡಿದ್ವಿ. ಅವ್ರು ಕೊಟ್ಟು ಇನ್ನು ಮುಂದೆ ನಿನ್ನೆ ಆದಂತಹ ಘಟನೆ ಯಾವತ್ತು ಮರುಕಳಿಸಬಾರ್ದು, ಸೂಕ್ತ ಭದ್ರತೆ ಕೊಟ್ಟು ಮುಂದೆ ತೆರವು ಕಾರ್ಯಾಚರಣೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ರೀತಿ ನಾವು ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ. ನಿಮ್ಮ ಅಧಿಕಾರಿಗಳು ಲೇಡೀಸ್ ಮೇಲೆ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡೋಂಥ ಸ್ಥಿತಿ ಬಂದ್ಬಿಡ್ತಾ? ಅದೇ ಇದು ಅನಿರೀಕ್ಷಿತ ಬೆಳವಣಿಗೆ. ಇದು ನನ್ನ ಒಂದು 31 ವರ್ಷ ಸೇವಾ ಅವಧಿಯಲ್ಲಿ ಈ ತರ ಒಂದು ಘಟನೆ ಯಾವತ್ತೂ ನೋಡಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಅಧಿಕಾರಿ ನೌಕರಿಗೆ, ಮಹಿಳಾ ಅಧಿಕಾರಿ ನೌಕರಿಗೆ, ನಮ್ಮ ಇಂಜಿನಿಯರ್ಸ್ ಎಲ್ಲ ಹೆಮ್ಮತ್ತ ಮೇಡಮ್ ಅವರು ಎಲ್ಲ ಇದ್ರು, ಆತ್ಮಸ್ಥೈರ್ಯ ತುಂಬಿದ್ದಾರೆ. ಹಾಗಾಗಿ ಅದು ಪಾಪ ಅವರೆಲ್ಲ QNX ಇಂಜಿನಿಯರ್, ಮೂಲತಃ ಇಂಜಿನಿಯರ್, ಪಾಲಿಕೆ ಮೂಲ ಇಂಜಿನಿಯರ್ ಮಾಧವರಾವ್ ಆಗಿದ್ರು ಸಹ ಒಂದು 4 ಜನ ಈಗ ಒಂದು 2-3 ತಿಂಗಳಿಂದ ಬಂದು ಹೊರಬಕ್ಕೆ ಆದಾದ್ಮೇಲೆ ರೆಗ್ಯುಲರ್ ಏಡಬಲಿ ಸಾವಿತ್ರಿ ಮೇಡಮ್ ಒಬ್ರು ಇದ್ದಾರೆ. ಇನ್ನು ಉಳಿದಂತೆ QNX ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಪಾಪ ಅವರು ಹೊಟ್ಟೆಪಾಡಿಗೋಸ್ಕರ ಕೆಲ್ಸಕ್ಕೆ ಬಂದು ಈ ರೀತಿ ಆದ್ರೆ ಅವರು ಒಂಥರ ಆತಂಕ, ಮನೆಗಳಲ್ಲಿ ಎಲ್ಲ ಸ್ವಲ್ಪ ಎದುರುತ್ತಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಸಹ ನಾವು ಅವರ ವಿಡಿಯೋ ನೋಡಿ ಎಲ್ಲ ಆತ್ಮಸ್ಥೈರ್ಯ ತುಂಬಿ ತುಂಬಾ ಧೈರ್ಯ ಕೊಟ್ಟಿದ್ದಾರೆ. ಆಯುಕ್ತರು ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ. ಆ ಒಂದು ಧೈರ್ಯಕ್ಕೆ ಏನು ಸರ್ಕಾರ ಆದೇಶ ಮಾಡಿದೆ ಅದನ್ನ ಪಾಲನೆ ಮಾಡೋದು ಅಷ್ಟೇ ನಮ್ಮ ಪಾಲಿಕೆ ಅಧಿಕಾರಿ ನೌಕರ ಕೆಲಸ. ಹಾಗಾಗಿ ಮಾಡ್ಲೇಬೇಕಾಗುತ್ತೆ ಸರ್. ಈ ಹಿಂದೆನೂ ಕೂಡ ಮಾರ್ಷಲ್ಗಳನ್ನ ನಾನಾ ಕಾರಣಗಳಿಂದ ತೆಗಿಬೇಕು, ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಿದ್ದಾರೆ ಪಾಲಿಕೆಗೆ ಮತ್ತೆ ಆಯುಕ್ತರಿಗೂ ಕೂಡ. ಬಟ್ ಆ ಕೆಲಸ ಆಗಿಲ್ಲ ಸರ್. ಇದರಿಂದ ಕಾಣದ ಕೈ ಯಾವ್ದಿದೆ ಅಂತ ಗೊತ್ತಿಲ್ಲ. ನಾನು ಮಾರ್ಷಲ್ಗಳು ಮಾತ್ರ ಬಹಳ ಗಂಭೀರವಾಗಿ ತಗೊಂತೀವಿ. ಫಸ್ಟ್ 27 ವಿಧಾನಸಭಾ ಕ್ಷೇತ್ರಕ್ಕೆ 27 ಮಾರ್ಷಲ್ ತಗೊಂಡ್ರು. ಆಮೇಲೆ 198 ಮಾಡಿತ್ತು, ಈಗ 198 ಮಾರ್ಷಲ್ ತಗೊಂಡ್ರು.
ನಂತರ ಏನ್ ಮಾಡಿದ್ರು ಲೇಕ್ಸ್ಗೆ ಅಂತ ತಗೊಂಡ್ರು, ನಂತರ ಇಂದಿರಾ ಕ್ಯಾಂಟೀನ್ಗೆ ತಗೊಂಡ್ರು. ಇವತ್ತು 600 ಜನ ಮಾರ್ಷಲ್ಗಳಿದ್ದಾರೆ. ಅವರು ನಮ್ಮ ಎಲ್ ಸೂಪರ್ವೈಸರ್ ಅಂತ ಏನ್ BCI ಅಧಿಕಾರಿಗಳಿದ್ದಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ಬೇಕು. ಮಾರ್ಷಲ್ಗಳು ಯಾರ ಅಧೀನದಲ್ಲೂ ಕೆಲಸ ಮಾಡಲ್ಲ. ನೀವೆಲ್ಲ ಮುಖ್ಯವಾಗಿ ಇಲ್ಲೇ ಒಂದು ಪರಿಶೀಲನೆ ಮಾಡಿ, ಯಾರ ಮಾತು ಕೇಳಲ್ಲ. ಅವ್ರ ಸೂಪರ್ವೈಸರ್ ಏನಾದ್ರೂ ಮಾತ್ರನೇ ಕೇಳ್ತಾರೆ. ನಾವು ಈ ಪ್ರಕರಣ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೊಡಿದ್ವಿ. ಕೂಡಲೇ ಮಾರ್ಷಲ್ ಸೇವೆ ಹಿಂಪಡೀಲಿ. ಯಾಕಂದ್ರೆ ಹೆಂಗ್ ನೋಡಿ, ಫಸ್ಟ್ ಮಾರ್ಷಲ್ ಅಂದ್ರೆ ಏನು, ನಿವೃತ್ತ ಯೋಧರು ಅಂದ್ರೆ ಎಕ್ಸ್ ಆರ್ಮಿ ತಗೊಳ್ಬೇಕು ಅಂತಿದ್ದು. ಯಾವಾಗ ಇವ್ರು NCC ಅವ್ರು ತಗೊಂಡ್ರೆ ನಮ್ ಸಂಘದಿಂದ ಒಂದು ಪತ್ರ ಹೋಯ್ತು, ಇಲ್ಲ ಮಾರ್ಷಲ್ಗಳು ನೀವು ಎಕ್ಸ್ ಆರ್ಮಿ ತಗೊಳ್ತೀರಾ, ಇಲ್ಲಿ ನೋಡ್ರೆ ಎಲ್ಲ NCC ಇದ್ದಾರೆ ಅಂತ. ಅವತ್ತು ಇದು ಸರ್ಫರಾಜ್ ಖಾನ್ ಅಂತ ಒಬ್ಬ ಅಧಿಕಾರಿ ಹೋಗಿ ಸರ್ಕಾರದಲ್ಲಿ ಮಾರ್ಷಲ್ ಎಕ್ಸ್ ಆರ್ಮಿ ಇರ್ಬೋದು, NCC ಅವ್ರು ಇರ್ಬೋದು ಅಂತ ಹೇಳಿ NCC ಅವ್ರನ್ನ ಮಾರ್ಷಲ್ ಆಗಿ ತಗೊಂಡ್ರು. ನಮ್ದು ವೈಯಕ್ತಿಕ ನನ್ನ ಅನಿಸಿಕೆ ಏನಂದ್ರೆ, ನೋಡಿ, ದೇಶ ಕಾಯೋ ಯೋಧರು ಬಂದು ಯೂನಿಫಾರ್ಮ್ ಹಾಕ್ತಾರೆ, ಮಾರ್ಷಲ್ಗಳು ಅದೇ ಯೂನಿಫಾರ್ಮ್ ಹಾಕಿದ್ರೆ ಅವರು ಏನ್ ವ್ಯತ್ಯಾಸ? ಇವರು ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಟ್ಲ್ಗಳಿಗೆ ಹೋಗುವವರು, ಸ್ವಚ್ಛತೆ ನೋಡೋರ್ಗು ದೇಶ ಕಾಯೋರು ಯೂನಿಫಾರ್ಮ್ಗೂ ಅದು ಕೂಡಲೇ ಅತಿಶ್ ಕೊನೆ ಪಕ್ಷ ಅವರು ಮಾರ್ಷಲ್ದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅಲ್ಲಿವರೆಗೂ ಅವ್ರಿಗೆ ಏನು ದೇಶ ಕಾಯೋ ಯೋಧರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಸಹ ನಾವು ದೇಶ ಕಾಯೋ ಯೋಧರ ಪರವಾಗಿ ನಾವು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಚ್ಛೆ ಪಡ್ತೀವಿ. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ? ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡೋದಕ್ಕೆ ಅಂತ ತೆರಳಿದ್ದಂತಹ GBA ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಚೇರು ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿತ್ತು. GBA ಅಧಿಕಾರಿಗಳನ್ನ ತಳ್ಳಿ ನೆಲಕ್ಕೆ ಬೀಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಹಾಗಾಗಿ ಇದನ್ನ ಖಂಡಿಸಿ ಹಾಗೂ ವಿರೋಧಿಸಿ GBA ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಸಭೆಯನ್ನ ನಡೆಸಿ ಮಾಧ್ಯಮಗೋಷ್ಠಿಯನ್ನ ನಡೆಸಿದೆ. ಇಲ್ಲಿ ಅವರು ಹೇಳಿದ್ದು ಒಂದೇ, ಪೊಲೀಸರು ಇದ್ರು, ಆಗ ಆ ಹಲ್ಲೆಯಾಗುವಂತಹ ಸ್ಥಳದಲ್ಲಿ ಪೊಲೀಸರಿದ್ರೂ ಕೂಡ ರಕ್ಷಣೆಗೆ ಬಂದಿಲ್ಲ. ಜೊತೆಗೆ ಇದು ಪ್ರೀ ಪ್ಲಾನ್ಡ್ ಹಲ್ಲೆ. ಮೊದಲೇ ಇವರು ಪ್ಲಾನ್ ಅನ್ನ ಮಾಡಿಕೊಂಡು GBA ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದು ಅನಿರೀಕ್ಷಿತ ಬೆಳವಣಿಗೆ. ಜೊತೆಗೆ ಪೊಲೀಸರ ರಕ್ಷಣೆ ಬೇಕು. ಹಾಗಾಗಿ ನಾವು ಮುಖ್ಯ ಆಯುಕ್ತ ಮಹೇಶ್ವರರವರಿಗೆ ಪತ್ರದ ಮೂಲಕ ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಇನ್ನು ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಪಡುಕೋಟೆ ಸೇರಿ 11 ಜನರನ್ನ ನಿನ್ನೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಂಧಿಸಿದ್ರು. ಬಂಧನ ಆದ ನಂತರ ಅಷ್ಟೂ ಜನ ಆರೋಪಿಗಳು ತಪ್ಪೊಪ್ಪಿಗೆಯನ್ನ ಹೇಳಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಸಾರಿ ಕೇಳಿದ್ದಾರೆ. ಇಂದು ಶಿವಾಜಿನಗರದಲ್ಲಿ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ, ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಅಷ್ಟೇ ಮಾತ್ರ ಮಾಡಬೇಕು. ನಾವು ಯಾವತ್ತೂ ಕಾನೂನಿನ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರೂ ಕೈಯಲ್ಲಿ ತಗೋಬೇಡಿ. ಇಂದು ಶಿವಾಜಿನಗರದಲ್ಲಿ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ದೀವಿ. ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ, ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ, ಅಷ್ಟೇ ಮಾತ್ರ ಮಾಡಬೇಕು. ನಾವು ಯಾವತ್ತೂ ಕಾನೂನಿನ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.